ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ BJPಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂಥದ್ದು, ನಮ್ಮ ಅವರು ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ತಾದಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳ್ಳಪ್ಪ, ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡೋನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗೆ ಬಂತು ಇದು ನಮ್ಮ ತಾತನಿಗೆ ಅಂತ ನೋಡಬೇಕಾಯ್ತಲ್ಲ. ಬರ್ಸ್ಕೊಳಕ್ಕೆ ಮುಂಚೆ ಬೇಕು ಅಂತ ಗೊತ್ತಿದ್ರೂ ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನು ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡಿಕೊಂಡು ಒಡೆದಾಕಿ ಅದನ್ನು ಖರಾಬ್ ಅಂತ ಮಾಡಿ ಖರಾಬನ್ನ ಇವರು ಗ್ರ್ಯಾಂಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೇನು ಮೆಸೇಜ್ ಕೊಡಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಕ್ಕೆ ಹೊರಟ್ಬಿಟ್ರೆ ಏನಾಯಿತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನು ಮಾಡಬೇಕು? ಆ ಪರಿಸ್ಥಿತಿ ನೆನ್ನೆ ಆಯಿತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ಕೆ ಶುರು ಮಾಡಿಬಿಟ್ರೆ ಇನ್ನೇನಾಗ್ತತೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು BJP ಇದನ್ನು ಹೋರಾಟವನ್ನು ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನು ಹೋರಾಟವನ್ನು ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ BJP ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10:00ವರೆಗೆ ಅಲ್ಲಿ ನಾವು ಸಭೆಯನ್ನು ಮಾಡ್ತೀವಿ. ನಿಮಗೆ ಅದು ಇಲ್ಲಿ ಗೊತ್ತಾಯ್ತಲ್ಲ, ಕೆರೆ ಬಂದ ಮೇಲೆ ಕ್ಲೀನ್ ಎಲ್ಲ ಐತೆ, ಕೆರೆನೇ ಕ್ಲೀನು. ರಾಜ್ಯದ ಕಂದಾಯ ಸಚಿವರು ಕೆರೆ ಜಮೀನು ಮತ್ತು ಸ್ಮಶಾನದ ಜಮೀನು ಕೋಲಾರ ಜಿಲ್ಲೆಯ ನರಸಾಪುರ ಅಲ್ಲಿ ಸುಮಾರು 21 ಎಕರೆಗೂ ಹೆಚ್ಚು ಜಮೀನನ್ನು ಲೂಟಿ ಮಾಡಿರೋದು ಸ್ಪಷ್ಟವಾಗಿದೆ. ದಾಖಲೆ ಸಮೇತ ಬಿಡುಗಡೆ ಮಾಡಿದ್ದೀರಿ BJPಯನ್ನು ಕೂಡ. ಇಲ್ಲಿ ಪ್ರಶ್ನೆ ಬರುವಂಥದ್ದು, ನಮ್ಮ ಅವರು ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ನಮ್ಮ ಪಿತ್ತಾದಿತ ಆಸ್ತಿ. ಯಾವ ಆಸ್ತಿ ಏನಾದ್ರೆ ಈಗ ಯಾರೋ ಕಾರ್ ಕಳ್ತನ ಮಾಡಿದ್ರು ಅಂತ ಇಟ್ಕೊಳ್ಳಪ್ಪ, ಕೇಸ್ ಯಾರಿಗೆ ಬೀಳೋದು? ಕಳ್ತನ ಕಾರ್ ತಗೊಂಡೋನ್ ಕೇಸ್ ಬೀಳೋದು. ನೀವು ನಿಮ್ಮ ಹೆಸರಿಗೆ ಮಾಡ್ಕೊಬೇಕಾದ್ರೆ ದಾಖಲೆ ಚೆಕ್ ಮಾಡಬೇಕಾಯ್ತು. ಯಾಕೆ ಚೆಕ್ ಮಾಡಿಲ್ಲ? ನೀವೇ ರೆವಿನ್ಯೂ ಮಿನಿಸ್ಟ್ರು, ನಿಮ್ಮ ಕೈಯಲ್ಲೇ ಎಲ್ಲ ದಾಖಲೆಗಳೆಲ್ಲ ನಿಮ್ಮ ಹತ್ರನೇ ಇದೆ. ಹೆಂಗೆ ಬಂತು ಇದು ನಮ್ಮ ತಾತನಿಗೆ ಅಂತ ನೋಡಬೇಕಾಯ್ತಲ್ಲ. ಬರ್ಸ್ಕೊಳಕ್ಕೆ ಮುಂಚೆ ಬೇಕು ಅಂತ ಗೊತ್ತಿದ್ರೂ ಅಲ್ಲಿ ದಾಖಲೆಗಳು ತಿದ್ದಿದ್ದಾರೆ. ಕೆರೆ ಜಮೀನಿನ ದಾಖಲೆಗಳನ್ನು ಅಳಿಸಾಕಿರೋದು ಸ್ಪಷ್ಟವಾಗಿ ದಾಖಲೆಗಳಲ್ಲಿ ಕಾಣಿಸ್ತಾ ಇದೆ. ಹಿಂದೆ ಕೆರೆ ಜಮೀನಾಗಿತ್ತು, ಅದು ಬದಲಾವಣೆ ಮಾಡಿಕೊಂಡು ಒಡೆದಾಕಿ ಅದನ್ನು ಖರಾಬ್ ಅಂತ ಮಾಡಿ ಖರಾಬನ್ನ ಇವರು ಗ್ರ್ಯಾಂಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಂಡು ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಒಬ್ಬ ಕಂದಾಯ ಸಚಿವ ರಾಜ್ಯಕ್ಕೇನು ಮೆಸೇಜ್ ಕೊಡಬೇಕು? ನಾನು ರಕ್ಷಣೆ ಮಾಡ್ತೀನಿ, ಕೆರೆಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಬಿಟ್ಟು ಕೆರೆನೇ ನುಂಗಕ್ಕೆ ಹೊರಟ್ಬಿಟ್ರೆ ಏನಾಯಿತು? ನೆನ್ನೆ ಹೇಳಿದ್ರಲ್ಲ ಪೊಲೀಸರೇ ಕಳ್ಳರಾಗೋದ್ರೆ ಏನು ಮಾಡಬೇಕು? ಆ ಪರಿಸ್ಥಿತಿ ನೆನ್ನೆ ಆಯಿತು. ಇವತ್ತು ರೆವಿನ್ಯೂ ಮಿನಿಸ್ಟ್ರೇ ಕೆರೆಗಳನ್ನ ನುಂಗಕ್ಕೆ ಶುರು ಮಾಡಿಬಿಟ್ರೆ ಇನ್ನೇನಾಗ್ತತೆ? ಈ ಸರ್ಕಾರ ನುಂಗಣ್ಣಗಳ ಸರ್ಕಾರ. ಸಿದ್ದರಾಮಯ್ಯನವರಿಂದ ಹಿಡಿದು ಕೊನೆಯವರೆಗೂ ಈಗ ಆಯ್ತಲ್ಲ, ಎಲ್ಲ ನುಂಗಣ್ಣಗಳ ಸರ್ಕಾರ. ಇದು ಈಗಾಗಲೇ ನಾವು BJP ಇದನ್ನು ಹೋರಾಟವನ್ನು ನಾವು ತೆಗೆದುಕೊಂಡಿದ್ರಿ. ಇನ್ನಷ್ಟು ದಾಖಲೆಗಳು ತಗೊಂಡು ನಾವು ಇದನ್ನು ಹೋರಾಟವನ್ನು ಮಾಡ್ತೀರಿ. ಇವತ್ತು ನಾವು ನಮ್ಮೆಲ್ಲ BJP ಮುಖಂಡರುಗಳ ಜೊತೆ ಚರ್ಚೆ ಮಾಡಿ ಇದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಈಗ 10:00ವರೆಗೆ ಅಲ್ಲಿ ನಾವು ಸಭೆಯನ್ನು ಮಾಡ್ತೀವಿ. ನಿಮಗೆ ಅದು ಇಲ್ಲಿ ಗೊತ್ತಾಯ್ತಲ್ಲ, ಕೆರೆ ಬಂದ ಮೇಲೆ ಕ್ಲೀನ್ ಎಲ್ಲ ಐತೆ, ಕೆರೆನೇ ಕ್ಲೀನು.